ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ನನ್ನ ಡೇ ಸ್ಟಾರ್ಟ್ ಆಗೋದು ದೇವ್ರ ಪೂಜೆಯಿಂದ. ದೇವ್ರ ಪೂಜೆ ಮುಗಿಸ್ಕೊಂಡು ನಾನು ಈ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಸೊ ಏನು ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ. ನಾನು ವ್ಲಾಗ್ಸ್ ಶೂಟ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಗಿದೆ. ಸೊ ನನಗೆ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ ನಾನು ಮಾಡಿಲ್ಲ. ಬಟ್ ಸ್ಟಿಲ್ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದೇ ವಾಯ್ಸಲ್ಲಿ ಬೇಗ ಬೇಗ ಟೊಮೆಟೊ ಗೊಜ್ಜು ಮಾಡ್ತವ್ರೆ. ಸೊ ನಾವೆಲ್ಲರೂ ಜರ್ನಿ ಮಾಡಬೇಕಂದ್ರೆ ಔಟ್ಸೈಡ್ ಫುಡ್ ತಿಂದು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಮನೆಯಲ್ಲೇ ನಾವೇನಾದರೂ ಚಪಾತಿ ಟೊಮೆಟೊ ಗೊಜ್ಜು ಈ ಥರ ಏನಾದರೂ ಮಾಡ್ಕೊಂಡು ಹೋಗ್ತೀವಿ ನೈಟ್ ಜರ್ನಿಗೆ. ಸೊ ಹೋಟ್ಲಲ್ಲಿ ತಿಂದು ಮತ್ತು ನೈಟ್ ಜರ್ನಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಸೇಫರ್ ಸೈಡ್ ನಾವು ಟ್ಯಾಬ್ಲೆಟ್ಸು ಎಲ್ಲ ನಮ್ಮ ಸೇಫ್ಟಿಗೋಸ್ಕರ ನಾವು ಅದನ್ನೆಲ್ಲ ಇಟ್ಕೊತೀವಿ. ಎಷ್ಟು ದಿನ ಹೋಗ್ತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ, ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ಗೆ ಎಲ್ಲ ಎತ್ತಿಟ್ಕೊಂಡು ಹೋಗ್ತಿದ್ದೀವಿ. ಸೊ ನಾವು ಮನೆಯಿಂದನೇ 1 ಡೇ ಅಲ್ಲಿ ಹೋಗ್ತಿದ್ದು ಅಂದ್ಬಿಟ್ಟು ವಾಟರೆಲ್ಲ ನಾವು ಮನೆಯಿಂದನೇ ತೊಗೊಂಡು ಹೋದ್ವಿ. ಸೊ ನಾನಿಲ್ಲಿ ನಮ್ಮಮ್ಮ ಅಲ್ಲಿ ಅಡುಗೆ ಮಾಡ್ತಿದ್ರು. ಸೊ ನಾನು ಏನೇನಾಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಕೆಲಸ ನಾನು ಮಾಡಿಕೊಂಡೆ. ಸೊ ನೀರೆಲ್ಲ ತುಂಬಿಟ್ಕೊಂಡೆ, ಟ್ಯಾಬ್ಲೆಟ್ಸು, ವಾಟರು, ಬ್ಯಾಕ್ ಪ್ಯಾಕು ಇದೆಲ್ಲ ಮಾಡಿಟ್ಕೊಂಡೆ. ನೋಡ್ದಾ ಎಲ್ಲಿಂದ ಕರ್ಕೊಂಡ್ಬಂದಿದ್ದೀನಿ ಲಕ್ಷ್ಮೀನ ಒಳಗೆ ಸಾಕೊಂತಿದ್ದ ನಮ್ಮಮ್ಮ ನನ್ನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲ ಏನೋ ತಗೊಂಡ್ಬಂದಿದ್ದೆ. ಆ ಬೆಲ್ಲದಲ್ಲಿ ಕಪ್ಪು ಇರುವೆ ಇತ್ತು ಅಂದ್ಬಿಟ್ಟು ಅಲ್ಲಿಂದ ಲಕ್ಷ್ಮಿ ಕರ್ಕೊಂಡ್ಬಂದಿದ್ಯಾ ಅಂತ ಹೇಳಿದ್ರು. ಅದನ್ನೆಲ್ಲ ಈಚೆ ಹೋದ್ರು ಸಿಕ್ವಿ. ಅದಕ್ಕೆ ಲಕ್ಷ್ಮಿ ತಗೊಬಂದು ಈಚೆನೇ ಬಿಟ್ಬಿಟ್ಟಿದ್ಯಾ ಅಂತ ಹೇಳ್ತಾವ್ರೆ. ಅದಕ್ಕೆ ಬಾಕ್ಸಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಲೈಫ್ ಸ್ಪ್ಯಾನ್ ಇಲ್ಲ, ಇಟ್ಕೊಂಡು ಎಷ್ಟು. ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ನಮ್ಮ ಅಷ್ಟೇ ಟೊಮೆಟೊ ಗೊಜ್ಜು ಮಾಡಿದ್ರು. ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಸುಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಬೇಕ್ರಿ ಎಲ್ಲ ಇಲ್ಲ, ಗೊರಗುಟ್ಟ ಬಳ್ಳಿನಲ್ಲಿ ಬೇಕ್ರಿ ಎಲ್ಲಿ ಸಿಗುತ್ತೆ? ಏನು ತಿನ್ನಬೇಕು ಹೇಳು? ಎಲ್ಲಿ ತಿಂತ್ಯಾ? ಮೀ ಅಲ್ಲೇ ತಿನ್ಯಾ ನಡಿ. ಮೀ ಒಂದಿನ ಹೋಗೋದಕ್ಕೆ ಒಂದು ವಾರ ಹೋದ್ರೆ ಹೆಂಗಿರುತ್ತೆ? ಮಡ್ಚು ಏನೋ ಹಿಂಗೆ ಮಾಡ್ಸ್ಬೇಕಾ? ಎಣ್ಣೆ ಹಾಕಿ ಫಸ್ಟ್ ಸೆಂಟ್ರಿಗೆ. ಚಪಾತಿ ಒಳಗೆ ನಂಗೆ ಹೇಳ್ಕೊಡ್ತೀನಿ. ಹಾಂ ಮತ್ತೆ ಹಂಗೆ ಮಾಡ್ತಾ ಇದ್ದೀನಿ. ಇಲ್ಲ ನಂಗೆ ಬಾಕ್ಸ್ಗಳು ನೋಡ್ತಾ ಇಲ್ಲ, ಹೊಟ್ಟೆ ತುಂಬ ಓಡ್ಬೇಡ ಅಂತ ಬಾಕ್ಸ್ ತೆಗಿಕೊಂಡಿದ್ಯಾ ನೋಡಿ. ಇಲ್ಲ ಅಮ್ಮ ನಮ್ಮಿಬ್ರು ಊಟಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ತಗೊಂಡಿಕೊಂಡು ಏನಪ್ಪ ಸೈಡ್ಸ್ಗೆ ಸೌತೆಕಾಯಿ ಮಾಡ್ತೇನೆ. ಎಲ್ಲರೂ ಕುಕ್ಕಿಂಗ್ ಒಂದೇ ಥರ ಇರಲ್ಲ. ಸೊ ನಾನು ಚಪಾತಿ ಮಾಡಬೇಕಂದ್ರೆ ಹಸಿರು ಹಾಕ್ಕೊಂಡು ಲಟ್ಟಿಸ್ತೀನಿ. ಸೊ ನಮ್ಮಮ್ಮ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತಾರೆ. ಸೊ ಹೇಳ್ಕೊಡ್ತಿದ್ದಾರೆ. ಸ್ವಲ್ಪ ಎಣ್ಣೆ ಹಸಿ ತಗೊಂಡು ನನಗೆ ಎಣ್ಣೆ ಹಾಕಿ ಲಟ್ಸಕ್ಕೆ ಬರಲ್ಲ, ಹಸಿ ಹಾಕಿ ಲಟ್ಸೆ. ಅದಕ್ಕೆ ನಮ್ಮಮ್ಮ ಎಣ್ಣೆ ಹಾಕಿ ಲಟ್ಸಕ್ಕೆ ಹೇಳ್ಕೊಡ್ತಾರೆ. ಉಳಿಯೋದು ಪವರ್ ಆಫ್ ಮೀ ಮೈ ಮಾಮ್. ಯೂಶಲ್ ನಮ್ಮಮ್ಮ ಡ್ಯೂಟಿ ಲಂಚ್ ಪ್ಯಾಕ್ ಮಾಡ್ತಾರೆ. ಊಟ ಟೈಮ್ ಇದೆಲ್ಲ ಆಲ್ಮೋಸ್ಟ್ ಈಗ 7:15 ಏನೋ ಆಗಿದೆ. ಬಟ್ ನಾವು ಬೇಗ ಹೋಗ್ತಿದ್ದೀವಿ ಅಂದ್ಬಿಟ್ಟು ಸೊ ಅವಳಿಗೂ ಬೇಗ ನಾವು ಊಟ ಹಾಕಿದ್ದೀವಿ. ಸೊ ಅವಳಿಗೆ ಇವತ್ತು ಚಪಾತಿ ಹಾಕಿದ್ದೀವಿ. ನಿಮ್ಮ ಅಣ್ಣಗಂತ ಫೋನ್ ಮಾಡಿ ಲೂಸಿ, ಅಣ್ಣ ಬಂದಿಲ್ಲ ಅಂದ್ರೆ ಅಣ್ಣ ಫೋನ್ ಮಾಡ್ತೀಯಾ? ಫೋನ್ ಕೊಟ್ಬಿಟ್ಟು ನೀ ಹೇಳಿ ಮಿಸ್ಸಲ್ಲಿ ಬಂತಂತ. ನಿಜಮ್ಮ ಎಲ್ಲಿಯಾ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಕರೆಂಟ್ ಹೊರಟೋಯ್ತು. ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಕರೆಂಟು ಹೋಗಿತ್ತು. ಸೊ ಹಾಗೇ ನಾವು ಮನೆ ಬಿಟ್ವಿ. ಮತ್ತೆ ಲೇಟ್ ಆಗುತ್ತೆ ಅಂತ ನಾನು ನಮ್ಮಮ್ಮ ನಮ್ಮ ದೊಡ್ಡಮ್ಮ ಮನೆಗೆ ಆಟೋಲ್ಲಿ ಹೊರಟ್ವಿ. ಸೊ ನಾವು ಗೊರಗುಂಟೆ ಪಾಳ್ಯಕ್ಕೆ ಹೋಗಬೇಕಿತ್ತು ಬಸ್ಗೆ. ಸೊ ಮತ್ತೆ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮನೆಗೆ ಫಸ್ಟ್ ಹೋಗ್ಬಿಟ್ಟು ನಮ್ಮ ದೊಡ್ಡಮ್ಮ ನನಗೆ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಹಾಯ್
ಮನೇಲಿ ಚಿಕ್ಕ ಮಕ್ಕಳಿದ್ರೆ ಎಷ್ಟು ಚೆಂದ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗಲ್ಲ. ಸೊ ಅವನ ಜೊತೆ ಕೂಡ ನಾನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಮ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು 3 ಜನ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಗುರುಗುಂಟೆಪಾಳ್ಯಕ್ಕೆ ಹೊರಟ್ವಿ. ಸೊ ನಾವಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಬಸ್ ಇದ್ದಿದ್ದು 9:45ಗೆ. ಸೊ ನಾವಿನ್ನೂ ಮುಂದೆ ಲೊಕೇಶನ್ಗೆ ಹೋಗಬೇಕಿತ್ತು, ಬಟ್ ಹಿಂದೆಗಡೆ ಬಸ್ ಸ್ಟಾಪಲ್ಲೇ ಇದ್ವಿ. ಸೊ ಅಲ್ಲೋಗಿ ನಮ್ಮ ದೊಡ್ಡಮ್ಮ ಟೀ ಬೇಕು ಅಂದರು. ನಾವಿಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಬಸ್ ಇನ್ನೂ ಬಂದಿಲ್ಲ. ಇಲ್ಲಿ 9:45 9:30ಗೆ ಎಲ್ಲ ಬರುತ್ತೆ ಅಂದರು, ಬಟ್ 9:30 ಆಗಿ 9:45 ಆಗ್ತಿದೆ, ಇನ್ನು ಬಸ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಆ ಗ್ಯಾಪಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲಿ ಟೀ ಕಾಫಿ ಬೇಕು ಅಂದರು. ಸೊ ಕಾಫಿ ಕೂಡ ತೊಗೊಂಬಂದು ಕೊಟ್ಟೆ ಅವ್ರಿಗೆ, ಅದು ಕೊಡ್ತಿದ್ದಾರೆ. 12. ಸೊ ನಾವು ಬಸ್ ಕೂಡ ಬಂತು. ಬಸ್ ಹತ್ತಿ ಸೀಟ್ ಎಲ್ಲ ಹುಡುಕಿ ಕೂತ್ಕೊಂಡ್ವಿ. ಸೊ ಎಲ್ಲ ಬಸ್ಸಲ್ಲೂ ಒಂದೇ ಥರ ಫೆಸಿಲಿಟಿ ಇರಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಬಟ್ ಒಂದೇ ಒಂದು ಡಿಸಪಾಯಿಂಟ್ ಆಗಿದ್ದೇನು ಅಂದರೆ ನನ್ನ ಚಾರ್ಜಿಂಗ್ ಕೇಬಲ್ ಪಿನ್ನಲ್ಲಿರಲಿಲ್ಲ, USB ಮಾತ್ರ ಇತ್ತು. ನನ್ನ ಮೊಬೈಲ್ ಚಾರ್ಜಿಂಗ್ಗೆ ಏನು ಮಾಡಿರಬಹುದು ಅಂತ ನೀವು ಗೆಸ್ ಮಾಡಿದ್ರೆ, ಮುಂದಗಡೆ ಡ್ರೈವರ್ ಹತ್ರ ನನ್ನ ಮೊಬೈಲ್ ಕೊಟ್ಟು ಚಾರ್ಜ್ ಮಾಡ್ತಾರೆ. ನಮ್ಮಮ್ಮ ಈಗ ಊಟ ಮಾಡಿದ್ದಾಯಿತು, ವಾಕಿಂಗ್ ಮಾಡಬೇಕಂತ. ಇಲ್ಲಿ ಬಸ್ಸಲ್ಲಿ ವಾಕಿಂಗ್ ಮಾಡಲ ಅಂತ ಕೇಳ್ತವ್ರೆ. ಅದಕ್ಕೆ ನಮ್ಮಮ್ಮಗೆ ಬಸ್ ಹಿಂದೆಗಡೆ ಓಡ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ಏನು ಮಮ್ಮಿ ಓಡ್ಕೊಬತ್ತೀಯಾ? ಒಂದು ಸ್ಟಾಪ್ ಓಡ್ಕೊಂಬ, ವಾಕಿಂಗ್ ಆಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಿಟಿ ದಾಟೋವರೆಗೂ ಡಿಸ್ಟರ್ಬೆನ್ಸ್ ಇರುತ್ತಲ್ವ, ಮಲ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಮಮ್ಮ ಮಾತಾಡ್ಕೊಂಡಿದ್ವಿ. ನಾನಿಲ್ಲಿ ವ್ಲಾಗ್ ಶೂಟ್ ಮಾಡ್ತಿದ್ದೆ. ನಮ್ಮಮ್ಮ ನನ್ನ ಮಿಸ್ಟೇಕ್ಸ್ನೆಲ್ಲ ಹಂಗೆ ಹಿಂಗೆ ಅಂತೆಲ್ಲ ನಮ್ಮಮ್ಮ ಹೇಳ್ಕೊಡ್ತಿದ್ದಾರೆ ನನಗೆ. ಲೈಕ್ ನಮ್ಮಮ್ಮ ಹಿಂಗೆ ಅಂತೇನಿಲ್ಲ, ಶಿ ಸಪೋರ್ಟ್ಸ್ ಮೀ ಇನ್ ಎವ್ರಿಥಿಂಗ್, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಬಸ್ ಜರ್ನಿ ಕೂಡ ಚೆನ್ನಾಗಿತ್ತು, ಜರ್ನಿ ಮಾಡಿರೋ ಥರನೇ ಅನಿಸಿಲ್ಲ. ಸೊ ನಾವು ರೀಚ್ ಆಗೋಷ್ಟರಲ್ಲಿ 7:45 ಏನೋ ಆಗಿತ್ತು. ಸೊ ಬೆಳಗಿನ ವೆದರ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿತ್ತು, ಕ್ಲೈಮೇಟ್ ಒಂಥರ. ಸೊ ಈ ಮಾನ್ಸೂನಲ್ಲಂತೂ ಎಷ್ಟು ದೂರ ಹೆಂಗೆ ಹೋದರೂ ತುಂಬ ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ಬಿಸಿಲಲ್ಲಿ ನಾವು ಟ್ರಾವೆಲ್ ಮಾಡೋದಕ್ಕಿಂತ ಈ ಥರ ಚಿಲ್ ವೆದರಲ್ಲಿ ಟ್ರಾವೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಗ್ರೀನರಿ ನೋಡಿಕೊಂಡು ಆ ವ್ಯೂನ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಈ ಥರ ವ್ಯೂ ನೋಡಿಕೊಂಡು ನಾವು ಎಷ್ಟೇ ದೂರ ಟ್ರಾವೆಲ್ ಮಾಡಿದ್ರು ಟ್ರಾವೆಲ್ ಥರ ಅನಿಸಲ್ಲ. ಸೊ ಸ್ಟಿಲ್ ಐ ಲೈಕ್ ನೇಚರ್. ಸೊ ನಂಗೆ ನೇಚರ್ ತುಂಬ ಇಷ್ಟ ಆಗುತ್ತೆ. ಎಷ್ಟೇ ದೂರ ಆದ್ರೂ ಏನರಲ್ಲಿ ಹೋದ್ರೂ ನನಗೇನು ಬೇಜಾರು ಅನಿಸಲ್ಲ. ಸೊ ನನಗೆ ಈ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಇನ್ನೂ ಇಷ್ಟ ಆಗುತ್ತೆ ಗ್ರೀನರಿ ಇದ್ದರೆ. ಸೊ ನಾವು ಬಸ್ ಇಳಿದ್ವಿ. ಬಸ್ ಇಳಿಯೋಷ್ಟರಲ್ಲಿ 7:45 8 ಏನೋ ಆಗಿತ್ತು. ಸೊ ಅಲ್ಲಿಂದ ನಾವು ಕಲ್ಯಾಣಿ ಹತ್ರ ಹೋಗಬೇಕಿತ್ತು. ಸೊ ಅಲ್ಲಿಂದ ಆಟೋದಲ್ಲಿ ಹೋದ್ವಿ. ಅಲ್ಲೊಂದು 10 ರೂಪೀಸ್ ಏನೋ ಇಸ್ಕೊತಾರೆ. 10 ರೂಪೀಸ್ ಇಸ್ಕೊತಾರೆ, ಬಟ್ ಅವ್ರು ನಮ್ಮ ಹತ್ರ 10 ರೂಪೀಸ್ ಇಸ್ಕೊಂಡಿಲ್ಲ, 20 ರೂಪೀಸ್ ಇಸ್ಕೊಂಡ್ರು. ಸೊ ಅಲ್ಲಿಂದ ನಾವು ಹೋಗೋಕೆ ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ, ನಿಯರ್ ಬೈಯೇ ಇರೋದು. ಸೊ ಅಷ್ಟು ಹತ್ರ ಇರೋದಕ್ಕೇ ಅವ್ರು ಅಷ್ಟು ಚಾರ್ಜ್ ಮಾಡಿದ್ರು. ಬಟ್ ಸ್ಟಿಲ್ ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬಾರ್ಗೇನ್ ಬೇಡ ಅಂದ್ಬಿಟ್ಟು ಸ್ಟಿಲ್ ಕೊಟ್ಬಿಟ್ಟು ಒಂದು ಒಳ್ಳೆ ಕೆಲಸಕ್ಕೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬಾರ್ದು. ಸೊ ಇರಲಿ ಅಂದ್ಬಿಟ್ಟು ಹೋದ್ವಿ. ಇಲ್ಲೇನೋ ಹುಳ ಎಲ್ಲ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ವಾಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ವೀಡಿಯೋಸ್ ಮಾಡಬೇಕಂದ್ರೆ ಆ ವಾಟರ್ ಸೌಂಡು, ಆ ಪಕ್ಷಿಗಳ ಸೌಂಡು, ಗಾಳಿ, ಇದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲೋಗಿ ಸ್ನಾನ ಮಾಡಬೇಕಿತ್ತು. ಅಲ್ಲೋಗಿ ಫಸ್ಟ್ ನೋಡ್ಕೊಬಂದೆ ನೀರು ತಣ್ಣಕ್ಕಿದೆಯಾ ಏನು ಅಂತ ನೋಡ್ಕೊಂಬಂದು. ಬಟ್ ಭಯ ಆಗ್ತಿತ್ತು. ಬಟ್ ಸ್ಟಿಲ್ ದೇವ್ರನ್ನ ನೆನೆಸ್ಕೊಂಡು तपले के केंजा आणि तपले के केंजा पाया पड़ेंगे गालेंगे दोस्त की ओर, पाया पड़ेंगे दोस्त की ओर गालेंगे. दोस्त का बुढ़ी हो होती है दोस्त की ओर. ನೀರು ತಣ್ಣಕ್ಕೇನಿರಲಿಲ್ಲ, ಬಟ್ ಆದರೂ ಒಂಥರ ಆಗ್ತಿತ್ತು. ಸ್ಟಿಲ್ ಅದನ್ನೆಲ್ಲ ಮುಗಿಸ್ಕೊಂಡು
ಪೂಜೆ ಮಾಡಬೇಕಿತ್ತು, ಪೂಜೆ ಮಾಡೋಣ ಅಂತ ಬಂದ್ವಿ. ತುಂಬ ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ನನಗೆ, ಫಸ್ಟ್ ಟೈಮ್ ನಾನು ಹೋಗಿದ್ದಿದ್ದು. ಸೊ ಅದಕ್ಕೋಸ್ಕರ ನಾನು ವೀಡಿಯೋಸ್ ವ್ಲಾಗ್ ಇರಲಿ, ಸ್ವಲ್ಪ ಮೆಮೊರಿಯಬಲ್ ಆಗಿ ಇರುತ್ತೆ ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡಿಕೊಂಡೆ. ಚೆನ್ನಾಗಿರುತ್ತೆ ಈ ಥರ ಒಂದು ವೈಬ್ ಚೇಂಜ್ ಆಗೋ ಥರ. ಯಾವಾಗಲೂ ನಮ್ಮ ಏರಿಯಾ ಸೈಡ್ ನಾವು ಹೆಂಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಬೇರೆ ಥರ ಇರುತ್ತೆ, ಬಟ್ ಇಲ್ಲಿ ಒಂಥರ ಎಲ್ಲ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಇರುತ್ತಲ್ವ, ಒಂಥರ ಚೆನ್ನಾಗಿರುತ್ತೆ. ಸೊ ಈ ಥರ ಇನ್ಫಾರ್ಮೇಷನ್ ಬೇರೆಯವರು ನೀವೆಲ್ಲ ನೋಡಿದಾಗಲೂ ನಿಮಗೂ ಗೊತ್ತಾಗುತ್ತೆ, ಎಲ್ಲಿ ಯಾವ್ಯಾವ ಕಡೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ನಾನು ವೀಡಿಯೋ ಮಾಡೋದು ಇದೇ ರೀಸನ್ಗೆ, ಏನಂದರೆ ಎಲ್ಲನೂ ಒಂದೇ ಥರ ಮಾಡಲ್ಲ, ಎಲ್ಲ ಕಡೆ ಡಿಫ್ರೆಂಟಾಗಿರುತ್ತೆ. ಸೊ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಾಗಲಿ, ಸ್ಟಿಲ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ, ನಮಗೂ ಗೊತ್ತಿರಲ್ಲ ಎಲ್ಲೆಲ್ಲಿ ಹೆಂಗಿರುತ್ತೆ ಅಂತ, ಮಾಡಿದಾಗೆ ಗೊತ್ತಾಗುತ್ತೆ. ಸ್ಟಿಲ್ ಎಲ್ಲರೂ ಅಲ್ಲೇ ಹೋಗಿ ಗೊತ್ತಾಗಬೇಕು ಅಂತ ಹೇಳಿಲ್ಲ, ಈ ವಿಡಿಯೋ ನೋಡಿನಾದರೂ ಗೊತ್ತಾಗುತ್ತೆ. ಸೊ ನಾವಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ, ಅಲ್ಲಿಂದ ಆಟೋದಲ್ಲಿ ಬಂದು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಂತೂ ವೆದರ್ ಹೆಂಗಿತ್ತು ಅಂದರೆ ಒಂಚೂರು ಬಿಸಿಲಿಲ್ಲ, ಫುಲ್ ಮೋಡ ದೇವಸ್ಥಾನ ನಿಂತಿತ್ತು. ಬೇಗ ದೇವಸ್ಥಾನ ದರ್ಶನ ಮಾಡ್ಕೊಬರೋಣ ಅಂತ ಹೋದ್ವಿ. ಇಲ್ಲಂತೂ ಮಧ್ಯದಲ್ಲಿ ದೇವಸ್ಥಾನ ಇದೆ, ಫುಲ್ ಅಕ್ಕಪಕ್ಕ ಫುಲ್ ದೇವಸ್ಥಾನ ಇದೆ. ನಾನು ಅದನ್ನೆಲ್ಲ ವಿಡಿಯೋಸ್ ಮಾಡಿದ್ದೀನಿ, ನೀವು ಕೂಡ ನೋಡಬಹುದು. ಮತ್ತು ಇಲ್ಲಿ ನೀರು ಬರ್ತಾ ಇರುತ್ತೆ, ಡಿಫ್ರೆಂಟಾಗಿ ಸೊ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತೆ ದೇವಸ್ಥಾನ ಹತ್ರ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡು ಮತ್ತೆ ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಲ್ವಾ. ಸೊ ಅಲ್ಲಿ ಹೋಗೋಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ಹೊರಟ್ವಿ. ಅಷ್ಟು ರಶ್ ಏನಿರಲ್ಲ, ಟ್ಯೂಸ್ಡೇ ಮತ್ತು ಫ್ರೈಡೇ ತುಂಬ ರಶ್ ಇರುತ್ತೆ. ನಾವು ಹೋಗಿದ್ದು ಸ್ಯಾಟರ್ಡೇ ಅಲ್ವಾ, ಏನಷ್ಟು ರಶ್ ಇರಲಿಲ್ಲ, ಬಟ್ ಆದರೂ ಜನ ಇದ್ದರು ಸ್ಯಾಟರ್ಡೇ ಅಂದ್ಬಿಟ್ಟು ನಾವಲ್ಲಿ ಮತ್ತೆ ಸ್ಪೆಷಲ್ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಟಿಕೆಟ್ ತೊಗೊಳ್ಳೋ ನೆಸಸರಿ ಇರಲಿಲ್ಲ, ಬಟ್ ನಮಗೆ 2 ಗಂಟೆಗೆ ಟ್ರೈನ್ ಇತ್ತು ಅಂದ್ಬಿಟ್ಟು, ಸೊ ಬೇಗ ಮುಗಿಸ್ಕೋಬೇಕು ಅಂದ್ಬಿಟ್ಟು ಟಿಕೆಟ್ ತೊಗೊಂಡು ಹೋದ್ವಿ. ಜನ ಏನಿರಲಿಲ್ಲ, ಬಟ್ ನಿಧಾನಕ್ಕೆಲ್ಲ ಹೋಗ್ತಿದ್ರು, ಬಟ್ ಸ್ಟಿಲ್ ನಮ್ಮ ಕೆಲಸ ಬೇಗ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಟಿಕೆಟ್ ತೊಗೊಂಡು ಹೋದ್ವಿ. ನೋಡಿದ್ರೆ ಜನ ಇರಲಿಲ್ಲ, ಬಟ್ ಸ್ವಲ್ಪ ಇದ್ದರು, ಸ್ವಲ್ಪ ಅಂದರೆ ಇನ್ ದ ಸೆನ್ಸ್ ಕಮ್ಮಿ ಜನ ಇದ್ದರು, ಅಷ್ಟು ಹೇಳೋ ಥರ ರಶ್ ಏನಿರಲಿಲ್ಲ. ಸೊ ಇಲ್ಲೇನೇ ನೋಡಿದ್ರು ನನಗೆ ವೀಡಿಯೋಸ್ ಮಾಡ್ಕೋಬೇಕು ಅನ್ನಿಸ್ತು, ಬಿಕಾಸ್ ತುಂಬ ಚೆನ್ನಾಗಿತ್ತು ಅನ್ನೋದಕ್ಕಿಂತ ನನಗೆ ಹೊಸ್ದಾಗಿ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ದೇವಸ್ಥಾನದಲ್ಲೆಲ್ಲ ಫಸ್ಟ್ ಆದರೆ ಎಲ್ಲ ದೇವ್ರ ಹತ್ರನೇ ಹೂವು ಅದು ಇದು ಅರ್ಶಿನ ಕುಂಕುಮ ಎಲ್ಲ ಅಲ್ಲೇ ಇಸ್ಕೊತಿದ್ರು. ಈಗಂತೂ ಏನೂ ಇಲ್ಲ, ಕಾಯಿ ಸಹ ನಾವೇ ಹೊಡ್ಕೊಂಡು, ಅರ್ಶಿನ ಕುಂಕುಮ ಏನು ಕೂಡ ಇಸ್ಕೊಳ್ಳಲ್ಲ. ಈಗ ಎಲ್ಲ ಒಂದು ಬುಟ್ಟಿ ಇಟ್ಬಿಟ್ಟಿರ್ತಾರೆ, ಅದರಲ್ಲಿ ಹಾಕಬೇಕು, ಇಲ್ಲಾಂದರೆ ವಾಪಸ್ ನಾವೇ ತೊಗೊಬರ್ಬೇಕು. ಸೊ ಈ ಥರ ಒಂದು ಜನ್ರೇಷನ್ ಹೆಂಗಾಗಿದೆ ಅಂದರೆ, ನಾವು ತೊಗೊಂಡೋಗೋದು ಏನೋ ಒಂದು ಬಿಲೀವಿಂದ ತೊಗೊಂಡೋಗ್ತೀವಿ, ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಅಲ್ಲಲ್ಲೇ ಸಪ್ರೇಟ್ ಮಾಡಿ ಇಟ್ಕೊತಾರೆ. ಸೊ ಈ ಥರ ಅದು ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬರಬೇಕಂದಾಗ ಅಲ್ಲಿ ಕೋತಿ ಎಲ್ಲ ಕಾಣಿಸ್ತಿತ್ತು. ಸೊ ನಮ್ಮ ಬುಟ್ಟೀಲಿ ಬಾಳೆಹಣ್ಣು ಇತ್ತು ಅಂದ್ಬಿಟ್ಟು ಬಾಳೆಹಣ್ಣು ಕೊಡ್ತಿದ್ವಿ. ಸೊ ಅದಕ್ಕೂ ಬೋರ್ ಆಗಿಬಿಟ್ಟಿದೆ, ಬಂದವರೆಲ್ಲ ಅದನ್ನೇ ಕೊಡ್ತಾರೆ ಅಂತ ನಾನು ಕೊಟ್ಟೆ. ಕೊನೆಗೂ ಅದು ತಿಂದೇ ಇಲ್ಲ, ಬಿಡಿಸ್ಕೊಟ್ಟೆ, ಅದು ಕೂಡ ತಿಂದಿಲ್ಲ. ಅದು ಎಷ್ಟು ಸರ್ಕಸ್ ಮಾಡ್ತಿತ್ತು ಅಂದರೆ, ಅದು ನನ್ನ ಟೆಸ್ಟ್ ಮಾಡ್ತಿತ್ತು ಏನೋ ನನಗೆ ಗೊತ್ತಿಲ್ಲ, ಬಟ್ ಎಷ್ಟೊತ್ತು ನಾನು ಕೊಟ್ಟು ಅದು ತಿಂದೇ ಇಲ್ಲ. ಮತ್ತು ಯಾರೋ ಅದು ಕೊಟ್ಟರು, ಅದನ್ನು ತಿಂತು. ಸೊ ನಾನು ಬಿಡಿಸೇ ಕೊಟ್ಟಿದ್ದು, ಅದು ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಸರಿ ಅಂದ್ಬಿಟ್ಟು ನಾನು ಹೊರಟಿ ಬಂದೆ, ಮುಂದೆಗಡೆ ಕೊಡೋಣ ಅಂತ ಅಂದ್ಬಿಟ್ಟು. ಕೊನೆಗೂ ಅದು ಇಸ್ಕೊಂಡಿಲ್ಲ. ಸರಿ ಅಂದ್ಬಿಟ್ಟು ಈಚೆ ಬಂದೆ, ಇಲ್ಲಿ ಹಸು ಎಲ್ಲ ಇತ್ತು, ಹಸುಗೆ ಕೊಟ್ಟು ಹಸುಗೆ ನಮಸ್ಕಾರ ಹಾಕ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿ ಹೊರಟ್ಬೇಕಂದ್ರೆ ಅಕ್ಕಪಕ್ಕ ದೇವಸ್ಥಾನ ಇನ್ನೂ ಬಾಕಿ ಇತ್ತು, ಅಲ್ಲೂ ಕೂಡ ನಾವು ಓಡಾಡಿಕೊಂಡು ಎಲ್ಲ ದೇವಸ್ಥಾನನೆಲ್ಲ ನೋಡಿಕೊಂಡು ಬಂದ್ವಿ. ಎಲ್ಲ ದೇವಸ್ಥಾನ ನೋಡಿ ನಾವು ಈಚೆ ಬರೋಷ್ಟರಲ್ಲಿ 10 o'clock ಆಗಿತ್ತು.
1-2 ಅವರ್ಸ್ ಆದರೂ ನಾವಿಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಲ್ಲ ದೇವಸ್ಥಾನ ನೋಡ್ಕೊಂಬರೋಣ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಮೋರ್ ದೆನ್ 5-10 ಒಳಗಡೆ ಆದರೂ ಟೆಂಪಲ್ಸ್ ಇದೆ ಇಲ್ಲಿ ಅಕ್ಕಪಕ್ಕ. ಅದನ್ನು ನೋಡೋಷ್ಟರಲ್ಲೇ ಟೈಮ್ ಆಗೋಗಿತ್ತು ನಮಗೆ. 11 o'clock ಏನೋ ಆಗಿತ್ತು ನಾವು ಈಚೆ ಬರೋಷ್ಟರಲ್ಲಿ. ಆನ್ ದ ವೇ ದೇವಸ್ಥಾನಕ್ಕೆ ಹೋಗಿ ಬಳೆ ಹಾಕ್ಸ್ಕೊಂಡೆ ಹೆಂಗೆ ಬರೋದು ಅಂದ್ಬಿಟ್ಟು ಅಲ್ಲೇ ಬರಬೇಕಂದ್ರೆ ಬಳೆ ಎಲ್ಲ ಹಾಕ್ತಿರ್ತಾರೆ. ಸೊ ನಾನು, ಮಮ್ಮಿ, ದೊಡ್ಡಮ್ಮ 3 ಜನನೂ ಬಳೆ ಹಾಕ್ಸ್ಕೊಂಡ್ಬಂದ್ವಿ. ಆಂಟಿ ಬಳೆ ತೊಡಿಸ್ಬೇಕಂದ್ರೆ ಹೇಳ್ತಿದ್ರು, ನಿನ್ನ ಮದುವೆಗೆ ನಾನೇ ಬಳೆ ಹಾಕಕ್ಕೆ ಬಿಡ್ತೀನಿ, ನಾನು ಬೆಂಗಳೂರು ನೋಡಿಲ್ಲ ಅಂತ ಹೇಳ್ತಿದ್ರು. ಸೊ ನಾವು ಬಳೆ ಎಲ್ಲ ಹಾಕಿಸ್ಕೊಂಡು ಸ್ವಲ್ಪ ಸ್ಮಾಲ್ ಶಾಪಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಮಳೆ ಬರ್ತಿತ್ತು. ನನ್ನ ಬಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೈಯಲ್ಲಿ. ನಾವು ಹೊರಡೋಷ್ಟರಲ್ಲಿ ಮಳೆ ಕೂಡ ಬಂತು. ಆ್ಯಕ್ಚುಲಿ ಮಳೆ ಬೀಳ್ತಾನೇ ಇತ್ತು. ದೂರನೇ ಹಾರಮ್ಮ. ವಾಚ್ ತಗೊಂಡಿಲ್ವಾ? ಬಾ ದೊಡ್ಡ ಮನುಷ್ಯನಿಗೆ ವಾಚು. ನನ್ನ ವಾಚ್ ಯಾವಾಗ ಹೋದ್ರು ಕೇಳ್ತಾನೆ ನಂದು. ಸೊ ಎಲ್ಲ ಮುಗಿಸ್ಕೊಂಡು ಆಟೋಲ್ಲಿ ಹೊರಟ್ವಿ. ಆಟೋಲಂತೂ ಸೂಪರಾಗಿರೋ ಸಾಂಗ್ಸ್ ಹಾಕ್ತಿದ್ರು. ಆಟೋಲಂತೂ ಸಾಂಗ್ ಸ್ಟಾಪ್ ಮಾಡಿ ಅಂದರೂ ಸ್ಟಾಪ್ ಮಾಡ್ತಿರ್ಲಿಲ್ಲ. ಆ ಸಾಂಗ್ಸ್ ಕೇಳೋಕ್ಕಂತೂ ಫುಲ್ ಡಿಫ್ರೆಂಟಾಗಿ DJ ಫೀಲಲ್ಲಿತ್ತು. ಬಟ್ ಸಾಂಗ್ಸ್ ಅವ್ರಿಗೆ ಅರ್ಥ ಆಗುತ್ತೆ, ಬಟ್ ನಾವು ಕೇಳಿದ್ರೆ ಅರ್ಥ ಆಗುತ್ತೆ. ಸೊ ಬರಬೇಕಂದ್ರೆ ನಾವು ಟಿಫನ್ ಕೂಡ ಮಾಡಿರಲಿಲ್ಲ. ಬರಬೇಕಂದ್ರೆ ಹೋಟ್ಲಲ್ಲಿ ಹಂಗೆ ಪಾರ್ಸಲ್ ಮಾಡಿಕೊಂಡು ಬಂದ್ವಿ. ಅಲ್ಲಿ ತಿನ್ನೋಕ್ಕೆ ಕೂಡ ಟೈಮ್ ಇರಲಿಲ್ಲ ನಮಗೆ. 12:30 ಆಗಿತ್ತು. 2 o'clock ನಮಗೆ ಹುಬ್ಳಿಯಿಂದ ನಾವು ಸವದತ್ತಿಯಿಂದ ಹುಬ್ಳಿಗೆ ಬಸ್ಸಲ್ಲಿ ಬಂದು ಹುಬ್ಳಿಯಿಂದ ಮತ್ತೆ ರೈಲ್ವೆ ಸ್ಟೇಷನ್ಗೆ ಆಟೋಲ್ಲಿ ಹೋಗಬೇಕಿತ್ತು. ಸೊ ಆಟೋಲ್ಲೇ ಬರಬೇಕಂದ್ರೆ ಟಿಫನ್ ಮಾಡಿಕೊಂಡು ನಾವು ಹಾಗೆ ಬಂದ್ವಿ. ಲೈಟಾಗಿ ತಿಂದ್ಕೊಂಡು ಬಂದ್ವಿ. ಹೋಗ್ಬೇಕಂದ್ರೆ ಎಲ್ಲರೂ ಒಂದೊಂದೇ ಬ್ಯಾಗ್ ಕ್ಯಾರಿ ಮಾಡಿದ್ವಿ. ಸೊ ಬರಬೇಕಂದ್ರೆ ಡಬಲ್ ಒಂದೇ ಬ್ಯಾಗ್ ತೊಗೊಂಡೋಗಿರು. 2:05 ಟೈಮ್ ಇತ್ತು. ಸಿಕ್ಕಿತ್ತು. ಎಕ್ಸಾಕ್ಟ್ 2:05 ಟ್ರೈನ್ ಬಿಡ್ತು. ಸೊ ಈ ವ್ಯೂಸ್ ಚೆನ್ನಾಗಿರುತ್ತೆ. ಎವ್ರಿ ಸೌಂಡ್ ಫೀಲ್ಸ್ ಡಿಫ್ರೆಂಟ್ ಅನ್ನೋ ಥರ ಟ್ರೈನ್ ಸೌಂಡು ಡಿಫ್ರೆಂಟಾಗಿರುತ್ತೆ. ಅದು ಕೇಳೋಕ್ಕೂ ಸ್ವಲ್ಪ ಟೈಮ್ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ವಿಂಡೋ ಸೀಟ್ ಸಿಕ್ಕಿತ್ತಲ್ವ, ಸೊ ನಾನು ಆ ವ್ಯೂನ ಎಂಜಾಯ್ ಮಾಡ್ಕೊಂಡಿದ್ದೆ. ನಮ್ಮಮ್ಮ ಇಲ್ಲಿ ನನ್ನ ಡಿಸ್ಟರ್ಬ್ ಮಾಡ್ತಿದ್ರು ಅಲ್ವಾ. ಇಟ್ಸ್ ಡಿಫ್ರೆಂಟ್. ಮತ್ತು ಆ ವೀಡಿಯೋಸ್ ಎಲ್ಲ ನಾನು ತೊಗೊಂಡು ಲಾಸ್ಟಲ್ಲಿ ಮಧ್ಯ ರೋಡೇ ಬಂತು ಅಂದ್ಬಿಟ್ಟು ನನಗೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಡಿಫ್ರೆಂಟಾಗಿರುತ್ತೆ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆನೂ ಡಿಫ್ರೆಂಟಾಗಿರುತ್ತೆ. ಆ ಲೆವೆಲ್ ಅನ್ನೋದಕ್ಕಿಂತ ವೇ ಆಫ್ ಟಾಕಿಂಗ್ ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಡಿಫ್ರೆಂಟಾಗಿ ಬರುತ್ತೆ. ಫ್ಯಾಮಿಲಿ ಜೊತೆ ಇದ್ದಾಗಲೇ ಡಿಫ್ರೆಂಟಾಗಿರುತ್ತೆ. ನಮ್ಮ ಥಿಂಕಿಂಗ್ ಆಗಲಿ ನಮ್ಮ ಟಾಕ್ಸ್ ಆಗಲಿ ಡಿಫ್ರೆಂಟಾಗಿರುತ್ತೆ. ಸೊ ಮೀಟ್ ನ್ಯೂ ಪರ್ಸನ್, ಹೊಸ ಒಬ್ಬನ ಮೀಟ್ ಮಾಡಿ ಹೊಸದನ್ನು ಕಲಿತಿರಬೇಕು ಅಷ್ಟೇ ಲೈಫಲ್ಲಿ. ಸೊ ಅನ್ನೋ ಥರ ಇನ್ನೇನು ನಾವು 9:15ಗೆ ನಾವು ಮೆಜೆಸ್ಟಿಕ್ ರೀಚ್ ಆಗ್ತಿದ್ವಿ. ಸೊ ಅಷ್ಟರಲ್ಲಿ ಫೈನಲಿ ಎಂಡಿಂಗ್ 1 day ಟ್ರೈನ್ ಜರ್ನಿ. ನೈಟ್ ವ್ಯೂ ಇನ್ನೂ ಚೆನ್ನಾಗಿತ್ತು. ಡೇ ಕ್ಯಾಪ್ಚರ್ ಮಾಡೋದಕ್ಕಿಂತ ನೈಟ್ ಕ್ಯಾಪ್ಚರ್ ಮಾಡೋದು ಚೆನ್ನಾಗಿತ್ತು. ಇನ್ನೇನು ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ. ಎಲ್ಲ ಎತ್ತಿಟ್ಕೊಂಡು ಇನ್ನೇನು ಇಳಿಬೇಕು. ಟ್ರೈನ್ ಏನೋ ಕರೆಕ್ಟ್ ಟೈಮಿಗೆ ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಬಟ್ ನನ್ನ ಫಾಲ್ಟ್ ಏನಾಗಿತ್ತು ಅಂದರೆ ನಾವು ರೈಟ್ ಹೋಗ್ಬೇಕಿತ್ತು, ನಾನು ಲೆಫ್ಟ್ ಹೋಗ್ಬಿಟ್ಟೆ. ಅಲ್ಲಿ ಮೆಟ್ರೋ ಸೈಡ್ ಅಂತ ಇತ್ತು. ನನ್ನಿದು ಏನು ಅಂದರೆ ಮೆಟ್ರೋ ಮುಂದೆಗಡೆನೇ ಅಲ್ವಾ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇರೋದು ಅಂದ್ಬಿಟ್ಟು ಸೊ ನಾನು ಆ ಸೈಡ್ ಹೋದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ರಾಂಗು. ನಮ್ಮಮ್ಮ ಕೋಪ ಮಾಡ್ಕೊಂಡಿದ್ರು. ಬಟ್ ಸ್ಟಿಲ್ ನಾವು ಮನೆಗೆ ರೀಚ್ ಆದ್ವಿ. ನನ್ನ ತಮ್ಮ ಬಸ್ ಸ್ಟಾಪಿಗೆ ಬಂದು ಕರ್ಕೊಬಂದ. ಸೊ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 10:30 ಆಗಿತ್ತು. ಸೊ ಫೈನಲಿ ಮನೆಗೆ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಯರ್ಡ್ ಆಗಿತ್ತು. ಈಗ ಮಲ್ಕೋಬೇಕು. ಗುಡ್ ನೈಟ್. ಸಾರಿ ಫಾರ್ ಲೇಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
subscribe to Vidya Shankar Vlogs.